ಅಲ್ಲ ಕಣ್ರಿ, ನಾನು ಹೇಳೋದು ಹೊಸಿ ಅರ್ಥ ಮಾಡ್ಕೊಳ್ಳಿ. ಶಂಕರ ಇಲ್ಲೇ ಇದ್ರೆ ಯಾವಾಗ ಬೇಕಾದ್ರೂ ನಮ್ಮ ಪಿಲನ ಹಾಳು ಮಾಡ್ಬಿಡ್ಬೋದು. ಅದಕ್ಕೆ ಅವನನ್ನ ಎಲ್ಲರೂ ಕಳಿಸೋ ವ್ಯವಸ್ಥೆ ಮಾಡಿ ಅಂತ. ಅದಕ್ಕೆ ನಾನೀಗೇನು ಮಾಡಬೇಕು ಅಂತೀಯ? ನೀವೇನಾರು ಮಾಡಿ ಶಂಕರನ್ನ ಇಲ್ಲಿಂದ ಆಚೆ ಸಾಗಾಕಿ. ಆಟೆಯ ಅವನಿಗಿಲ್ಲೇ ಇದ್ರೆ ನಾವು ಮಾಡೋ ಕೆಲಸಕ್ಕೆ ಕಷ್ಟ ಆಯ್ತದೆ. ಅದಕ್ಕೆ ಸರಿ ಸರಿ ಆಯ್ತಿರು, ಏನಾರ ಮಾಡವ. ಶಂಕರ, ಶಂಕರ, ಏ ಶಂಕರ, ಶಂಕರ ಎಲ್ಲಿದ್ಯಾ ಮಗ? ನಿಮ್ಮ ಅಪ್ಪ ಕರಿತವ್ರೆ. ಏನವ ನಿನ್ ಬಾಯಿನಾಗೆ ಈ ಪಾಟಿ ಸಾಫ್ಟ್ ಆಗಿ ಸೌಂಡ್ ಬತ್ತಾದೆ, ಏನ್ ವಿಷಯ? ಏನಪ್ಪಯ್ಯ ನಿಂದು ಇಷ್ಟೊತ್ನಾಗೆ? ನೀನು ಈಗಿಂದೀಗಲೇ ಬೆಂಗಳೂರು ಹೊಂಡು, ಅಲ್ಲಿ ಹೋಗಿ ಹರೀಶಂಗೆ ಫೋನ್ ಮಾಡು. ಇದೇನು ಹಾಲು ಹಿಂಗದೆ ಅಂತ ಯೋಚನೆ ಮಾಡ್ತಿದೀಯೇ? ಇದ್ರೊಳಿಕೆ ಅವ್ವ ಬಾದಾಮಿ ಕುಟ್ಟಿ ಅದ್ರ ಪುಡಿನ ಹಾಕ್ಬಿಟ್ಟವಳೆ. ಸಂದಾಗಿರ್ತದೆ, ಬಿರ್ಬಿರ್ನೆ ಕುಡ್ಬಿಡು. ಏಯ್, ಆವಾಗ್ನಿಂದ ಒಳ್ಳೆ ಮಾತಲ್ಲಿ ಹೇಳ್ತಾವ್ನಿ, ಇದ್ಯಾಕೆ ಹಿಂಗೆ ಸಟ್ಕೊಂಡು ನಿಂತಿದೀಯೇ? ಕುಡಿ. ತೆಪ್ಪಾಗೋಯ್ತು. ಸೆಮಿಸ್ಬಿಡು ಸುನಂದು, ಸೆಮಿಸ್ಬಿಡು. ಅದು ಆಟೊಂದು ಪಿರುತಿಯಿಂದ ತಂದಿದ್ರು, ನೀನು ಏನು ಹೇಳ್ತಾ ಇರಲಿಲ್ವಲ್ಲ, ಅದಕ್ಕೆ ಆ ಕೋಪ ಬಂದ್ಬಿಡ್ತು. ನನ್ನ ಬಗ್ಗೆ ನಿಂಗೆ ಗೊತ್ತಲ್ವೇ, ಬಿರ್ರಂತ ಬಂದ್ಬಿಡ್ತದೆ ಕೋಪ ನನಗೆ. ತೆಪ್ಪಾಯ್ತು ಸುನಂದು, ತಕ್ಕು. ನನ್ನ ಮನಸ್ಸನ್ನ ನಾನೇ ಕಟ್ಟಾಕೊಂಡು ನಿಮ್ಮ ಆಸೆ ಗಡ್ಡಿ ಬರ್ದಂಗೆ ಈಟ್ ದಿನ ಬದುಕೊಂಬಂದಿದ್ದೀನಿ. ಈಗ ಹೆಂಗೋ ಇರಷ್ಟು ಕಾಲ ಹೆಂಗೋ ಬದುಕ್ಬಿಡ್ತೀನಿ. ನಿಮ್ಮ ತವ ಇವನು ಕೇಳಕ್ಕಿಲ್ಲ. ನಂಗೇನು ಮಾಡಬೇಡ್ರಿ. ಈ ಸುನಂದು, ನಾನು ನಿನಗೆ ಹಾಲು ಕುಡಿ ಅಂತ ಹೇಳ್ತಾವ್ನಿ ಆಟೆ. ನೀನು ನೋಡಿದ್ರೆ ಬ್ಯಾಡ್ದರ ಕತೆ ಎಲ್ಲ ಹೇಳ್ದಕ್ಕಂಗೆ ಕೂತಿದ್ಯಲ್ಲ ನನಗೆ. ನಾನು ಯಾಕಮ್ಮಿ ನಿಂಗೆ ಏನೋ ಮಾಡಲಿ? ನೀ ಏನು ಯೋಚನೆ ಮಾಡಬೇಡ, ತಕ ಹಾಲು ಕುಡಿ, ತಕ. ಈ ಹಾಲ್ನಾಗ ಏನಾಯ್ತು ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ನೀವು ನಿಮ್ಮ ದಾರಿಗೆ ನಾನು ಅಡ್ಡ ಆಗಿದ್ದೀನಿ ಅಂತ ಅಳ್ಸಕ್ಕೆ ನೀವೇನೋ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಯ್ತು. ಈಟ್ ವರ್ಷ ನಾನು ನಿಮ್ಮ ಸೇವೆ ಮಾಡ್ಕೊಂಡು ಬಂದೀವ್ನಿ. ನೀವೇನೇ ಮಾಡಿದ್ರು ನನಗದು ಗೊತ್ತಾಗೋಯ್ತದೆ. ಓಹೋ, ಹಂಗ ಸುಳ್ಳು ಬಿಡಿದ್ಬಿಟ್ಟ. ಇಲ್ಲಿ ಏನು ಅಂತ ಹಿಡ್ದೆ ಹೇಳು ನೋಡಮ್ಮ. ನೀವು ನನ್ನ ಮುಗಿಸ್ಬೇಕು ಅಂತಿದ್ದೀರಲ್ವೇ? ಒಂದು ಸಾಲ ವಸೂಲಿ ಕೇಸ್ ಐತೆ. ಬಡ್ಡಿ ಮಗ ದುಡ್ಡು ಇಸ್ಕೊಂಡವನು ಹಂಗೆ ಊರು ಬಿಟ್ಟು ಹೋಗ್ಬಿಟ್ಟಿದ್ದ. ಹರೀಸ ಫೋನ್ ಮಾಡಿದ್ದ, ಅವನ ಊರಿಗೆ ಬಂದವನಂತೆ.
ನೀನು ಈಗಲೇ ಹೊರಟ್ರೆ ಮುಂಜಾನೆ ಹೊತ್ತಿಗೆ ಅಲ್ಲಿ ತಲುಪಿ ಅವನ್ನ ಹಿಡ್ಕೋಬೋದು. ಏನೋ ಈಗಲೇ ಹೋಗ್ಬೇಕಾ? ನನ್ನ ಕೈಲಿ ಅದೆಲ್ಲ ಆಗಕ್ಕಿಲ್ಲ. ಅಷ್ಟಿದ್ರೆ ಅವನಲ್ಲ ರುದ್ರಣ್ಣ, ಅವನನ್ನು ಕಳಿಸು. ನೀನು ವಸೂಲಿ ಕೆಲ್ಸಕ್ಕೆಲ್ಲ ಅವನೇ ತಾನೇ ಈ ನಡುವೆ ಹೋಗೋದು. ಅವನ್ ಹೆಂಗ್ಲ ಕಳ್ಸಕ್ಕಾಯ್ತದೆ? ಅವನು ಹೋಗಕ್ಕಿಲ್ಲ. ಯಾಕವ ಆಗಕ್ಕಿಲ್ಲ? ಯಾಕೆ ಅವ್ನು ಕಳ್ಸಕ್ಕಿಲ್ಲ ನೀವು? ಶಂಕರ, ನಿನಗೂ ನಿನ್ನ ಹೆಂಡ್ರಿಗೂ ಬರೀ ವಾದ ಮಾಡಕ್ಕೇನ ಬರೋದು? ಸುಮ್ಕೆ ಹೇಳದ್ ಕೆಲಸ ಮಾಡ್ಲಾ? ಖಂಡಿತ ಇವರೆಲ್ಲ ಏನು ಮಾಡಕ್ ಪ್ಲಾನ್ ಮಾಡ್ತಿದ್ದಾರೆ. ಗೊತ್ತೈತೆ, ನಂಗೆಲ್ಲ ಗೊತ್ತಾಯ್ತಾ ಇದೆ. ಏನೇ ಹೇಳು ಸುನಂದು, ನಾನು ನಿನ್ನ ಏನೋ ಅನ್ಕೊಬಿಟ್ಟಿದ್ದೆ. ನಿನಗೆಲ್ಲ ಗೊತ್ತಾಗೋಗದೆ ಅಂದ್ಮ್ಯಾಕೆ ನಾನು ಹೇಳೋದು ಏನೈತಿ ಹೇಳು. ತುಟ್ಟಿಕ್ಕಂದೆ ಹಾಲು ಕುಡಿದ್ ಸತ್ರೆ ಸರಿ, ಇಲ್ಲ ಅಂದ್ರೆ ನಾನೇ ನನ್ನ ಕೈಯಾರ ಹೊಡೆದೇ ಸಾಯಿಸ್ಬಿಟ್ಟೇನೋ. ಬ್ಯಾಡ್ರಿ, ನಿಮ್ ಕೈ ನನ್ನೇನು ಮಾಡ್ಬೇಡಿ. ಆಟ ಮಾಡಬೇಡ ಸುನಂದು, ಕುಡಿ. ನಾನು ನಿಮ್ ತೊಂದ್ರೆ ಕೊಡಂಗಿಲ್ಲ, ಬಿಟ್ಬಿಡಿ. ಏನ್ಲ ಒಂದ್ ಸಣ್ಣ ಕೆಲಸ ಮಾಡಕ್ಕೆ ಈಟೊಂದು ಯೋಚನೆ ಮಾಡ್ಬೇಕಾ? ಶಂಕರ, ಹೇಳಿದ್ ಕೇಳಿಲ್ವೇನ್ಲ? ಅದೇನು ಮುಖ ಹಿಂಗ್ ಗಂಟಾಕೊಂಡು ನಿಂತ್ಕೊಬಿಟ್ಟೆ? ಆಗಕ್ಕಿಲ್ಲ ಅಂತೆಲ್ಲ ಹೇಳೋಂಗಿಲ್ಲ. ಕೆಲಸ ಮಾಡಿದ್ರೇನೆ ಜೀವನ ನಡೆಯೋದು. ಹೇಳಿದ್ಮೇಲೆ ಹೋಯ್ತಾ ಇರ್ಬೇಕು. ಆಯ್ತಾಯ್ತು, ಒಯ್ತೀನಿ. ಅರೆ, ನಂಗೆ ಒಬ್ನೇ ಹೋಗೋದು ಯಾಕೋ ಸರಿ ಕಾಣಿಸ್ತಾ ಇಲ್ಲ. ನೀನು ಜೊತೆಗೆ ಬಂದ್ರೆ ಒಯ್ತೀನಿ. ಆಟ ಮಾಡಿಯೇ ಕುಡಿ. ಹಠ ಮಾಡ್ತೇನೆ. ಯಾಕಪ್ಪ ಹಂಗ್ ಸಾಕಾಯ್ತಾ ಇದ್ಯಾ? ಅಲ್ಲಿ ಯಾರು ಎತ್ತ ಅಂತ ನಂಗೆಂಗ್ ಗೊತ್ತಾದತ್ತು? ನೀನ್ ಬಂದ್ರೆ ಒಯ್ತೀನಿ, ಇಲ್ಲ ಅಂದ್ರೆ ಹೋಗಲ್ಲ.
ಹೋಗ್ಬಂದ್ಬಿಡಿ ಶಂಕರನ್ ಜೊತೆಗೆ.